ಎಲ್ಲ ಧೂಳೆಲ್ಲ ತೆಗೆಯೋದು ಬಾಬಾ, ಯಾರು ತೆಗಿಲಿಕ್ಕಿಲ್ಲಲ್ಲ, ಧೂಳು ಯಾರು ತೆಗೆಯೋದಿಲ್ಲ ಪಾಪ, ಬಾಬಾನೇ ತೆಗಿಬೇಕು. ರಾಯ ಅಮ್ಮ ಮತ್ತು ಅಪ್ಪ ಎಲ್ಲಿಗೆ ಹೋದ್ರು, ಸಂತೆಗೆ ಹೋದ್ರು. ಸೊ ಅವನು ಕೂಡ ಹೋಗ್ತಾನಂತೆ. ಪೋಯ್ ನಮ್ಮಲ್ಲ ಪೋಯ್ ಆಚೆ ಹೋಗುದಂತ ಹೇಳಿ, ಈಚೆ ಬಂದರೆ ಉಂಟಲ್ಲ ಈಗ ಹಿಂದೆ ಮನೆಗೆ ಹೋಗುದಂತ ಹೇಳಿ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಸ್, ನಾನು ಬೆಳಗ್ಗೆಯಿಂದ ಲಾಗನ್ನು ಸ್ಟಾರ್ಟ್ ಮಾಡಿದ್ದೇನೆ. ಅವರಲ್ಲಿ ಕೆಲಸ ಮಾಡ್ತಿದ್ದಾರಲ್ಲ, ಇವನು ಹೋಗುದಂತೆ ಗದ್ದೆಗೆ, ಮನೆಗೆ ಹೋಗ್ಲಿಕ್ಕೆ ಕೇಳ್ತಿಲ್ಲ. ಓಪುಜಿಗಿಲ್ಲ ಮನೆ ಒಳಗೆ ಹೋಗ್ಬಾರ್ದಂತೆ. ಇವನಲ್ಲಿ ಮನೆಗೆ ಒಳಗೆ ಹೋದರೆ ಇವನಿಗೆ ಅಳು ಬರ್ತದೆ. ಸೊ ಇವತ್ತು ನಮ್ಮ ಗದ್ದೆಗೆ ಸ್ವಲ್ಪ ಮದ್ದಾಗಲಿಕ್ಕಿತ್ತು, ಅದು ವರ್ಷ ಕೂಡ ಹೋಗ್ತೇವೆ. ಸೊ ಹಾಗೆ ನನ್ನ ತಮ್ಮ ಇನ್ನೊಂದು ಗದ್ದೆಗೆ ಮದ್ದಾಕಿ ಬಂದ. ಸೊ ಇಲ್ಲಿಗೆ ಮದ್ದಾಕಲಿಕ್ಕಂತ ಇಲ್ಲಿಗೆ ಈಗ ಬಂದ. ಸೊ ಅದನ್ನು ನೋಡಲಿಕ್ಕಂತ ರಾಯಿ ಹೋಗ್ಬೇಕಂತೆ. ಅದು ಮದ್ದು ನಾವು ನಾಟಿ ಮಾಡಿದ ನಂತರ ಅದು ಎಷ್ಟು ದಿವಸಕ್ಕೂ, ಸೊ ಹಾಗೆ ನಮ್ಮದು ನಾಟಿ ಮಾಡಿ ಎಷ್ಟು ದಿವಸ ಆಯ್ತಂತೆ. ಸೊ ಹಾಗೆ ಅದು ಮದ್ದು ತಂದಿದ್ದರು, ಅದನ್ನು ಹಾಕಲಿಕ್ಕೆ ನನ್ನ ತಮ್ಮ ಹೋಗ್ತಿದ್ದ. ಸೊ ಇದು ಈಗ ಅವನು ಅಲ್ಲಿಗೆ ಹೋಗ್ಬೇಕಂತ ಈಗ ನನ್ನ ಹತ್ರ ಹಠ ಮಾಡೋದು, ಹೋಗೋಣ ಅಂತ ಹೇಳಿ. ಹೊರಗಡೆ ಒಳಗಡೆ ಬರಲಿಕ್ಕಿಲ್ಲ, ಹೊರಗಡೆ ಹೋಗಬೇಕು. ಬೆಳಗ್ಗೆ ಸಾಕಾಗೈತೆ ಇಟ್ಕೊಂಡು ಸೊ ನಾನು ಮತ್ತು ರಾಯನ್ ಇಬ್ಬರೇ ಇರೋದು ಮನೆಯಲ್ಲಿ. ಅವನನ್ನು ಕುತ್ಕೊಳ್ಳಿಸುಂಟಲ್ಲ, ಒಳಗಡೆ ಕುತ್ಕೊಂಡು ನನಗೂ ಕೂಡ ಸಾಕಾಗಿ ಹೋಯಿತು. ಹೊರಗಡೆ ಬರಬೇಕಂತ ಹೇಳಿ ಅದಕ್ಕೆ ಈಗ ಅಂಗಳದಲ್ಲಿ ಬಿಟ್ಟಿದ್ದೇನೆ. ಇನ್ನು ಮಳೆ ಕೂಡ ಇಲ್ಲಲ್ಲ, ನೀರು ಕೂಡ ಇಲ್ಲ ಅಂಗಳದಲ್ಲಿ. ಇಲ್ಲದ್ರೆ ಮಳೆ ಬಂದು ಅಂಗಳ ಎಲ್ಲ ಜಾರಿ ಹೋಗ್ತದೆ, ಅದಕ್ಕೋಸ್ಕರ ಕರ್ಕೊಂಡು ಬರೋದಿಲ್ಲ ಮಳೆ ಎಲ್ಲ ಬಂದರೆ. ಈಗ ಸ್ವಲ್ಪ 2 ದಿವಸದಿಂದ ಬಿಸಿಲಲ್ಲ, ಅವನಿಗೆ ಕೂಡ ಸ್ವಲ್ಪ ಒಳ್ಳೆಯದಾಗ್ತುಂಟು. ಅವನಿಗೆ ಕೂಡ ಹೊರಗಡೆ ಬರೋದು ಅಂತ ಹೇಳಿದರೆ ತುಂಬ ಇಷ್ಟ, ಒಳಗಡೆ ಕುತ್ಕೊಳ್ಳಿಕ್ಕೆ ಕೇಳೋದಿಲ್ಲ ಹಾಗೆ. ಸೊ ಬೆಳಗ್ಗೆ ಸ್ವಲ್ಪ ಲಾಗ್ ಮಾಡಿ ಆನಂತರ ಈಗ ಮಧ್ಯಾಹ್ನ ಲಾಗನ್ನು ಕಂಟಿನ್ಯೂ ಮಾಡಿದ್ದೇನೆ. ನಮ್ಮದೆಂತ ಇವತ್ತು ಈಗ ಇವರು ಹೋಗಿ ನನಗೆ ತುಂಬ ಬೇಜಾರಾಗ್ತಾ ಉಂಟು. ಅವರಿದ್ದಿದ್ದರೆ ಸ್ವಲ್ಪ ಲಾಗ್ ಎಲ್ಲ ಮಾಡಲಿಕ್ಕೆಲ್ಲ ಒಳ್ಳೆಯದಾಗ್ತದೆ, ಮತ್ತು ಕಂಟೆಂಟ್ ಎಲ್ಲ ಸಿಗ್ತದೆ. ಈಗ ನಾವೆಲ್ಲ ಇಲ್ಲಿಂದ ಅಲ್ಲಿಗೆ, ಇಲ್ಲಿಗೆ ಅಂತ ಅದೇ ಆಗಿದೆ ನಮಗೆ. ಇನ್ನು ಸ್ವಲ್ಪ 1 ವಾರ ನಂತರ ನನ್ನ ಅಪ್ಪ ಕೂಡ ದುಬೈಗೆ ಹೋಗ್ತಾರಲ್ಲ. ಸೊ ಹಾಗೆ ಅವರು ಹೋಗೋ ಮುಂಚೆ ಹೊಸ ಮನೆಗೆ ಹೋಗಿ ಒಂದು 4 ದಿವಸ ಕುತ್ಕೋಬೇಕು. ಅದು ಕೂಡ ಹಾಗೆಯೇ ಬಿಡಲಿಕ್ಕೆ ಆಗೋದಿಲ್ಲಲ್ಲ, ಹೊಸ ಮನೆ ಕೂಡ ನಾವು ಹಾಗೆಯೇ ಬಿಡಲಿಕ್ಕೆ ಆಗೋದಿಲ್ಲ. ಅಲ್ಲಿ ಹೋಗಿ ಕುತ್ಕೊಂಡು ಅಲ್ಲೆಲ್ಲ ಕ್ಲೀನ್ ಮಾಡಿ ಹಾಗೆ ದೀಪ ಎಲ್ಲ ಹಚ್ಚಿ ಎಲ್ಲ ಇಡಬೇಕಾಗ್ತದೆ ಅಲ್ಲಿ ಕೂಡ. ಸೊ ಹಾಗೆ ಇಲ್ಲಿ ಕೂಡ ತಮ್ಮ ಒಬ್ಬನೇ ಆಗ್ತಾನೆ, ಅವನನ್ನು ಕೂಡ ಒಬ್ಬನನ್ನೇ ಬಿಡಲಿಕ್ಕೆ ಆಗೋದಿಲ್ಲ. ಸೊ ಹಾಗೆ ಆಚೆ ಈಚೆ ಹೋಗಿ ಮಾಡ್ತಾ ಬರಬೇಕಾಗ್ತದೆ. ಇನ್ನು ರಾಯನ್ನ ನೋಡಬೇಕು, ರಾಯದು ಸಿಚುವೇಶನ್ ಕೂಡ ನೋಡಬೇಕಲ್ಲ. ಮಕ್ಕಳು ಒಂದು ದಿವಸ ಇದ್ದಾಗ ಇನ್ನೊಂದು ದಿವಸ ಇರುವುದಿಲ್ಲ. ಸೊ ಹಾಗೆ ರಾಯು ಕೂಡ ಹೇಗಿರ್ತಾನೆ ಅಂತ ನೋಡಿ ಮತ್ತೆ ಡಿಸೈಡ್ ಮಾಡಬೇಕು, ಅಲ್ಲಿ ಕೂತ್ಕೊಳ್ಳೋದು ಹೇಗೆ, ಇಲ್ಲಿ ಕೂತ್ಕೊಳ್ಳೋದು ಹೇಗೆ ಅಂತ ಹೇಳಿ. ಇನ್ನು ಮಧ್ಯಾಹ್ನಕ್ಕೆ ಪಲ್ಯ ಎಲ್ಲ ಮಾಡಿಟ್ಟಿದ್ದೀನಿ. ಅಮ್ಮನವರು ಸ್ವಲ್ಪ ಹಾಸ್ಪಿಟಲ್ಗೆ ಹೋಗಿದ್ದಾರೆ. ಸೊ ಹಾಗೆ ಅವರು ಬರುವ ಮುಂಚೆ ಇವನು ಕೂಡ ಮಲಗಿದ್ದ, ಹಾಗೆ ಅವರಿಗೆ ಪಲ್ಯ ಎಲ್ಲ ಮಾಡಿಟ್ಟಿದ್ದೇನೆ. ಬಂದು ಊಟ ಮಾಡಲಿಕ್ಕೆ ಆಗ್ತದೆ. ಇಲ್ಲದಿದ್ದರೆ ನನಗೆ ಇವನು ಎದ್ದ ನಂತರ ಏನೂ ಮಾಡಲಿಕ್ಕೆ ಬಿಡೋದಿಲ್ಲ, ಇವನ ಹಿಂದೆಯೇ ಇಡಬೇಕಾಗ್ತದೆ. ಅದಕ್ಕೋಸ್ಕರ ಇವನು ಮಲಗುವ ಹೊತ್ತಿಗೆ ಎಲ್ಲ ಕೆಲಸ ಮಾಡಿ ಮುಗಿಸಿದ್ದು. ಇಲ್ಲಿ ನೋಡಿ, ನಮ್ಮ ರಾಯನ್ ಎದ್ದೀಗ ನನ್ನ ಹೆಗಲ ಮೇಲೆ ಮಲಗಿದ್ದಾನೆ. ಅವನು ಸ್ವಲ್ಪ ಈಗ ಜೋರಾಗಿದ್ದಾನೆ. ಮುಂಚೆಲ್ಲ ನಂದು ಅಷ್ಟೊಂದು ಅಟ್ಯಾಚ್ಮೆಂಟ್ ಇರಲಿಲ್ಲ, ನಾನು ಅಲ್ಲಿಗೆ ಹೋದೆಲ್ಲ. ಸೊ ಅಲ್ಲಿ ನಾವೆಲ್ಲ ಇದ್ದದ್ದು, ಸೊ ಹಾಗೆ ಸ್ವಲ್ಪ ಅಟ್ಯಾಚ್ಮೆಂಟ್ ಸ್ಟಾರ್ಟ್ ಆಗಿದೆ. ಎದ್ದ ತಕ್ಷಣ ಈಗ ಯಾರು ಬೇಡ ಅವನಿಗೆ. ಮುಂಚೆಲ್ಲ ಅಜ್ಜಿ ಎಲ್ಲ ಯಾರು ಎತ್ಕೊಂಡ್ರೂ ಸಾಕ್ತದೆ, ಈಗ ಸಹ ಸ್ವಲ್ಪ ಜಾಸ್ತಿ ಇಲ್ಲ. ಸೊ ಹಾಗೆ ಇವನನ್ನು ಈಗ ಎಬ್ಬಿಸಿ ಹೊರಗಡೆ ಕರ್ಕೊಂಡು ಬಂದೆ. ರಾಯ್ ಬಾಬಾ, ಗುಡ್ ಮಾರ್ನಿಂಗ್.
ಈಗ ಸ್ವಲ್ಪ ನಿದ್ದೆ ಮೂಡಲಿದ್ದಾನಲ್ಲ, ಸೊ ಹಾಗೆ ಅವನೀಗ ಆಟಾಡೋ ಮೂಡಲಿಲ್ಲ. ನನ್ನನ್ನು ನೋಡೋದು ಪುನಃ ಹಾಗೇನೆ ಮಲಗುದು. ಪುನಃ ನೋಡ್ತಾನೆ. ಅಯ್ಯ ಮೇಲ ಕಟ್ಟಿ ಬಾಬಾ. ಅವನು ಕೂದಲು ಕಟ್ಟಲಿಕ್ಕೆ ಬಿಡುವುದಿಲ್ಲ. ಒಂದು ಜುಟ್ಟು ಹಾಕೋಣಂತ ಹೇಳಿದರೆ ಬಿಡುವುದಿಲ್ಲ ಇವನು. ಐತೆ ಬಾಬಾ, ಒಂದು ಜುಟ್ಟು ಹಾಕೋಣಂತ ಹೇಳಿದರೆ ಬಿಡುವುದಿಲ್ಲ. ಜುಟ್ಟು ಹಾಕ್ಲಿಕ್ಕೆ ಹೋದಾಗ ಉಂಟಲ್ಲ, ತೆಗೆದು ಬಿಸಾಡ್ತಾನೆ. ಅದಕ್ಕೆ ನಾನು ಸ್ವಲ್ಪ ಅವನು ಮಲಗಿದ್ದಾಗೆಲ್ಲ ಜುಟ್ಟೆಲ್ಲ ಕಟ್ಟೋದು. ಆದ ನಂತರ ಸಹ ಅದನ್ನು ಹೇಗೂ ಮಾಡಿ ತೆಗಿತಾನೆ. ಮತ್ತು ಅವನ ಕೂದಲಿಂದ ರಬ್ಬರ್ ಕೂಡ ಜಾರ್ತದೆ. ಸ್ವಲ್ಪ ನೈಸ್ ಕೂದಲು ಉಂಟಲ್ಲ, ಸೊ ಹಾಗೆ ರಬ್ಬರ್ ನಿಲ್ಲೋದಿಲ್ಲ ಕರೆಕ್ಟಾಗಿ. ಸ್ವಲ್ಪ ಹೊತ್ತು ಮಾತ್ರ. ಅವನು ಸ್ವಲ್ಪ ಇಳಿದ್ರೆ ಸಾಕು, ಅದು ಜಾರಿ ಬೀಳ್ತದೆ. ಪೋಯ ನಮ್ಮ ಸಂತೆ ಪೋಯ ಮಾರ್ಕೆಟ್ ಪೋಯ ಅಜ್ಜ ಪತ್ತನ್ನು ಮುಗಿದೀನಿ. ನಾವು ಪೋದ್ ಬಕ್ಕನ ತಿರ್ಗದು ಬಕ್ಕನ. ಸೊ ಅಪ್ಪ ಸಂತೆಗೆ ಹೋಗೋಣ ಅಂತ ಹೇಳಿದರು. ಆದರೆ ಇವನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಸುಮ್ಮನೆ ನಾನು ಇವನ ಹತ್ರ ಕೇಳೋದು, ಮಗುನ ಕಟ್ಕೊಂಡೆಲ್ಲ ಸಂತೆಲ್ಲ ಸುತ್ತಾಡಲಿಕ್ಕೆಲ್ಲ ಆಗೋದಿಲ್ಲ. ಅವ್ರು ಹೇಳಿದ್ರು ಒಮ್ಮೆ ಸ್ವಲ್ಪ ಹೊತ್ತು ನಾನು ಇಟ್ಕೊಳ್ತೀನಿ, ಸ್ವಲ್ಪ ಹೊತ್ತು ಅಮ್ಮ ಇಟ್ಕೊಳ್ಳಿ, ಆನಂತರ ಸ್ವಲ್ಪ ಹೊತ್ತು ನೀನು ಇಟ್ಕೊ ಅಂತೇಳಿ. ಆಗೋದಿಲ್ಲ. ಅವೆಂದ ಈ ವಿಡಿಯೋ ಎಲ್ಲಿ ನೋಡಿ ರಾಯಿ ಕೂಗುದು. ಅಲ್ಲಿ ಅಮ್ಮ ಮತ್ತು ಅಪ್ಪ ಎಲ್ಲಿಗೆ ಹೋದ್ರು, ಸಂತೆಗೆ ಹೋದ್ರು. ಸೊ ಅವನು ಕೂಡ ಹೋಗ್ತಾನಂತೆ. ಪೋಯ್ ನಮ್ಮಲ್ಲ ಪೋಯ್. ಸೊ ಅವನು ಕೂಡ ಹೋಗ್ತಾನಂತೆ. ಅದಕ್ಕೆ ಇಲ್ಲಿ ಜೋರು ಅಳ್ತಿದ್ದಾನೆ. ನಾವು ಕೂಡ ಹೋಗೋಣ ಅಂತ ಹೇಳಿ. ಅವನಿಗೆ ಅಮ್ಮ ಸೀರೆ ಹಾಕಿದರೆ ಸಾಕು, ಎಲ್ಲಿಗಾದ್ರೂ ಹೋಗುದಂತ ಹೇಳಿ. ಈಗ ನಾನು ಇಲ್ಲಿ ಈಚೆ ತಿರ್ಗ್ಲಿಕ್ಕಿಲ್ಲ ಅಂತ. ಈಚೆ ಈಚೆ ತಿರುಗಿದ್ರು ನೋಡಿ, ಸರಿ ಆಚೆ ಹೋಗುದಂತ ಹೇಳಿ. ಈಚೆ ಬಂದರೆ ಉಂಟಲ್ಲ, ಈಗ ಹಿಂದೆ ಮನೆಗೆ ಹೋಗುದಂತ ಹೇಳಿ. ಮನೆಗೆ ಹೋಗ್ಬಾರ್ದಂತೆ ಸೀದಾ. ಈಗ ಚಪ್ಪಲ್ ಬಾರ್ದು ಜೊತೆ ನಾನು ಚಪ್ಪಲ್ ಬಾರ್ದು ಜಿ ಅಲ್ಲ, ಚಪ್ಪಲ್ ಬಾಡ್ಗ ಉಂಡು ಚಪ್ಪಲ್ ಮಮ್ಮನ ಚಪ್ಪಲ್ ಉಂಡು. ಈಗ ಚಪ್ಪಲ್ ಹಾಕು ಅಂತ ಕಾಲನ್ನು ನೋಡಿದೆ, ಚಪ್ಪಲ್ ಇಲ್ಲಲ್ಲ ಕಾಲದ್ದು. ಉಂಡು ಮಮ್ಮನ ಚಪ್ಪಲ್, ಮಮ್ಮನ. ಹಾಗೆ ಅವರಲ್ಲಿದ್ದಾರೆ. ಇನ್ನೂ ಹೋಗೋಣ. ಎಲ್ಲ ದುಲೈ ಪೋಯ್ ಬಚ್ಚಿ ಹೋಗಿ ಮನೆಗೆ ಬರ್ಬಾರ್ದಂತೆ ಮಾರೆ. ಮತ್ತೆ ಎಲ್ಲಿಗೆ ಹೋಗುದಾ? ಹಂಚು ಪೋರಿ ಇಜ್ಜಿ ಬಾಬಾ, ಇದು ಒಳ್ಳೆ ಕಟ್ಟ. ಯಾರು ಹೋಗ್ಲಿಕ್ಕಿಲ್ಲ ಅಂತ ಹೇಳಿದ್ರು. ನಾನು ಹೋದ್ರೆ ಆ ಥರ ಏನಕ್ಕೆ ಹೋಗೋದಿಲ್ಲ ಆಯಿತಾ. ನಾನು ಡ್ರೆಸ್ ಹಾಕ್ಕೊಂಡು ಎಲ್ಲಿ ಬೇಕಾದರೆ ಹೋಗಿ ಬಂದರು. ಸೊ ಹೋಗುವಾಗ ಸುತ್ತಾಟ ಮಾಡ್ತಾನೆ. ಅದು ನನ್ನ ಅಮ್ಮ ಹೋದರೆ ಮಾತ್ರ ಜಾಸ್ತಿ ಹೋಗೋದು. ಅವನಿಗೆ ನನ್ನ ಅಮ್ಮ ಎಲ್ಲಿಗೆ ಹೋಗಬಾರ್ದು, ಅವ್ರು ಎಲ್ಲಿಗೆ ಹೋಗೋದಂತ ಹೇಳಿ. ಅಲ್ಲೇ ತುಲೆ ಅವಳು ತುಲೆ ದೊಡ್ಡ ಪೊಪ್ಪಿನಿ, ಅಲ್ಲಿ ಮಾಮಿ ಒಪ್ಪಿನ ತುಲೆ, ಮಾಮಿನ ತುಲೆ ಪೊಪ್ಪಿನಿ. ಅವಳು ಮಿಂಚು ಪೋಂದುಲ್ಲೋಲೆ, ಮಿಂಚು ಪೋಪೋಲೆ, ಮಿಂಚಕ್ಕ ಪೋಪುಂಡು ತುಲೆ, ಮಿಂಚಕ್ಕ ಪೋಪಿಜ್ಜಿ ಇವ್ರದಯ ಬೊಲ್ಪಿ ಜೋರು ವರ್ಷ ಅಪ್ಪಿ ಉಪ್ಪರಿಜ್ಜಿ ಮಿಂಚಕ್ಕ ತುಲೆ ಪೋಪಿಜ್ಜಿ ತುಲೆ ಮಿಂಚಕ್ಕ ಪೋಪು. ರಾಯು ಇಲ್ಲಿ ನೋಡಿ ಹೊರಗಡೆ ಬಂದು ಆಟಾಡ್ತಾನಂತ ಹೇಳಿ ಇಲ್ಲಿ ಚಿಕ್ಕದು ಇಡ್ಸುಡಿ ಉಂಟು, ಅದರಲ್ಲಿ ಗುಡಿಸುದಂತೆ. ಮಾವ ಗುಡಿಸಿದ್ದು ಸರಿಯಾಗಲಿಲ್ವಂತ ಬೆಳಗ್ಗೆ, ಅದಕ್ಕೆ ಇವನು ಗುಡಿಸುದು ಹಂಗಲ್ಲ ನೋಡಿ ಅಂತೆ. ಇಷ್ಟು ಬಾಬಾ ಕಣ್ಣು ತಾಗಿ, ಬಾಬಾ ಕಣ್ಣು ತಾಗಿ. ಅವನಿಗೆ ಉಂಟಲ್ಲ ಒಳಗಡೆ ಕುತ್ಕೊಳ್ಳಿಕ್ಕೇನೆ ಇಲ್ಲ, ಹೊರಗಡೆನೆ ಬರಬೇಕು. ಮತ್ತು ಈಗ ಸ್ವಲ್ಪ ಬಿಸಿಲು ಉಂಟು, ಇವತ್ತು 2 ದಿವಸದಿಂದ ಬಿಸಿಲಲ್ಲ. ಸೊ ಹಾಗೆ ಹೊರಗಡೆನೆ ಕರ್ಕೊಂಡು ಬಂದು ಸ್ವಲ್ಪ ಆಟಾಡಿಸಿದರೆ ಅವನಿಗೆ ಕೂಡ ಒಳ್ಳೆಯದಾಗ್ತದೆ. ಮಳೆಗಾಲಕ್ಕೆ ತುಂಬ ಕಷ್ಟ ಆಗ್ತದೆ ಮಾರೆ, ತುಂಬ ಕಷ್ಟ ಆಗ್ತದೆ ಮಳೆಗಾಲಕ್ಕೆ. ಎಲ್ಲ ಧೂಳೆಲ್ಲ ತೆಗೆಯೋದು ಬಾಬಾ, ಯಾರೂ ತೆಗಿಲಿಕ್ಕಿಲ್ಲಲ್ಲ ಧೂಳು, ಯಾರೂ ತೆಗೆಯೋದಿಲ್ಲ ಪಾಪ, ಬಾಬಾನೇ ತೆಗಿಬೇಕು. ರಾಯು ಬಾಬಾನೇ ತೆಗಿಬೇಕು ಎಲ್ಲ ಧೂಳನ್ನು, ಗುಡಿಸೋದು ಪಾಪ. ಎಷ್ಟು ಕೆಲಸ ಉಂಟು ರಾಯಿಗೆ, ಎಷ್ಟು ಕೆಲಸ ಉಂಟು ಪಾಪ. ಗೋಡೆಯಲ್ಲೆಲ್ಲ ಧೂಳೆಲ್ಲ ಹೊಡೆದೋಗಿದೆ ಅಲ್ಲ ಬಾಬಾ. ಇಜ್ಜೆ ಅಂದೆ. ಈಗೊಂದು ಏನು ಕೇಳಿದ್ರು ತಲೆ ಅಲ್ಲಾಡಿಸ್ತದೊಂದೇ ಇಲ್ಲ ಅಂತ.
ನಂಗೆ ಒಳಗಡೆ ಕುತ್ಕೊಂಡು ಸಾಕಾಗಿ ಹೋಯ್ತು ನನ್ನ ಕೇಳುವುದೇ ಇಲ್ಲ, ಹೊರಗಡೆ ಬರಬೇಕಂತ ಹೇಳಿ. ಈ ಕತ್ತಿ ಎಲ್ಲ ನೋಡಿದರೆ ಉಂಟಲ್ಲ ಮತ್ತೆ ಇಟ್ಕೊಳ್ಳಿಕ್ಕೆ ಹೋಗ್ತಾನೆ, ಭಾರಿ ಡೇಂಜರ್ ಕತ್ತಿ ಎಲ್ಲ. ಬಾ ಅಯ್ಯೋ ಅಯ್ಯೋ ಕಣ್ಣು ಗಾಯ ಅಂಡ ಬೊಕ್ಕ ಕಲ್ಕೊಂಡು ಬಿಡ್ಚಿ ಮಾರೆ. ಹಾಂ, ಅಲ್ಲಿ ಬೆಕ್ಕುಂಟಂತೆ, ಅದನ್ನೀಗ ತೋರಿಸೋದು ನನಗೆ. ಬೆಕ್ಕನ್ನೀಗ ಇದು ಮಾಡೋಣ ಅಂತ ಹೇಳಿ. ಈಗ ಸ್ವಲ್ಪ ಹನಿ ಹನಿ ಮಳೆ ಬರುವ ಹಾಗೆ ಉಂಟು. ನಾನು ಬಟ್ಟೆ ಕೂಡ ಒಣಗಿಸ್ಲಿಕ್ಕೆ ಹಾಕಿದ್ದೇನೆ. ಈಗ ಮಳೆ ಬಂದರೆ ಈಗ ಓಡಿ ಹೋಗಿ ತೊಗೊಂಬರ್ಬೇಕು. ಇವನು ಕೂಡ ಇದ್ದಾನೆ.